ಆ
ಅನುಭವದ ಹಾಡುಗಳು. ಹೌದ್ರಿ. ಹಾ ಅರಣ್ಯ ಆತ್ಮ ಸಂಸಾರದೊಳಗೆ ಸುಖ ಇಲ್ಲ ಹೇಳಿದವರು ಹೆಣ್ಣಿಗೆ ನೋಡಿದರ ಕೇಳ ಆಕೆ ಕೈಯಾಗ ಯಾಕಾದಿಯಾಳ ಅಂತೇಳಿ ನಾ ಹಾಡಿದಾಗ ಇವರೆಲ್ಲರೂ ಮಹಾರಾಜಗಳು ಕೊಟ್ಟಾರ ಹೆಣ್ಣಿನದನ್ನ ಹತ್ತಿಲ್ಲ ಬಾಯಿ ಅಂದ್ರವ್ರು. ಹೌದ್ರಿಪ್ಪ. ಹೌದಿಲ್ಲ? ಹೌದಿಲ್ಲ? ಒಂದು ಮಾತು ಹೇಳ್ತೀನಿ, ಜಗತ್ತು ಹುಟ್ಟಿದ ಸೀರ್ಯಾಗ ಇದಕ್ಕೇನು ಗೊತ್ತು ಪೆಚ್ಚಗಣ್ಣಿನ ಪೀರ್ಯಾಗ ಅಂತ ಹೇಳಿದ್ರು. ಹೌದು ನಮ್ಮ ಹೆಣ್ಣಾದ ಹಾಡು ಹೇಳ್ತೀವಿ ನಾವು. ಜಗತ್ತು ಹುಟ್ಟಿದ ಸೀರ್ಯಾಗ ಇದಕ್ಕೇನು ಗೊತ್ತು ಪೆಚ್ಚಗಣ್ಣಿನ ಪೀರ್ಯಾಗ. ಇದಕ್ಕೇನು ಗೊತ್ತು ಹುಚ್ಚ ಕರಿಮಣ್ಣ ಹಾಕ್ಯಾಗ ಶಂಕ್ರಿಯಾಗ. ಯಾಕಪ್ಪ ಅಂದ್ರ ಜಗತ್ತನೇ ಸೀರ್ಯಾಗ ಹುಟ್ಟದ ತಿಳ್ಕೊಂಡ್ರೆ ಹೆಣ್ಣು ಜಗದ ಕಣ್ಣು ಅಂದ್ರು, ಹೆಣ್ಣು ಭಾಗ್ಯದ ಲಕ್ಷ್ಮಿ ಅಂದ್ರು, ಹೆಣ್ಣು ಮಗು ಕಲಿತರೆ ಶಾಲೆಯೊಂದು ತೆರದಂತೆ ಅಂತ ಗಾದೆ ಮಾತು ಹೇಳಿದ್ರು. ನಾನು ಸಣ್ಣವಿದ್ದಾಗಿರೋ ಶಾಲೆ ಹೆಣ್ಣು ಮಕ್ಕಳಾಗಿ ಮಾಯಕ್ಕದಲ್ಲಿ ಹುಟ್ಟಿ ಬಂದಾಳ. ಕಾಂಡನ ಮಾಡ್ಕೊಂಡಿರ್ತಾರೆ ನಾ ಅಡಿದ ಆರದಾಗ ಒಬ್ಬಕ್ಕೆ ಜೇಡಿದ ಗುಂಡಿಗೆ ಇಟ್ಟು ದುಡ್ದ ನಡೆದಾಳ ತಿಳಿನ್ಯಾ ಅಂತ ಹೆಣ್ಣಿನ ಬಳಿ ತಾಕತ್ತದ ಅಂತೇಳಿ ಮಾತು ಹೇಳಿನಿ. ಯಾಕೆ ಹೆಣ್ಣಿಗೆ ಇವ್ರ ಮದುವೆ ಯಾಕಾಗಿಲ್ಲ ಅಂತ ಹೇಳಕತ್ತಿಲ್ಲ. ನಾ ಎಲ್ಲಿ ಮಾತಾಡ್ಲಿಕ್ಕತ್ತೀನಿ, ಮಗನ ನೀನು ಹೆಣ್ಣು ಶ್ರೇಷ್ಠ ತಿಳ್ಕೊಂಡು ನಮ್ಮ ಮಗನ ಇಬ್ಬರು ಲಗ್ನ ಆಗಿದಿ. ಹೌದಿಲ್ಲ? ಪರಮಾತ್ಮ ಇಬ್ಬರನ್ನಾಗಿದಾನ, ಮಾಲಿಂಗರ ಇಬ್ಬರನ್ನಾಗಿದಾನ, ಪದಮಗೊಂಡು ಇಬ್ಬರನ್ನಾಗ್ಯಾನ. ಶ್ರೀಕೃಷ್ಣ ಪರಮಾತ್ಮ 16,000 ಹೆಣ್ರ 8 ಮಂದಿ ಪಟ್ಟದ ರಾಣಿ ಇರೋದಾರ. ಹೌದಿಲ್ಲ? ಯಾಕಪ್ಪ ಅಂದ್ರ ಸುಳ್ಳಿನ ಸಂಸಾರ ಇದೆಲ್ಲ ಸುಳ್ಳಾಗಿ ಹೋಗೋದ. ಸುಖ ಇಲ್ಲ. ಎಲ್ಲ ಮಹಾರಾಜರ ಸಂಸಾರದೊಳಗೆ ಸುಖ ಐತಿ 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 ತಿಳ್ಕೊಂಡು ಒಂದನೇ ಲಗ್ನ 1 ವರ್ಷ ತುಂಬಿರೊಳಗಾಗಿನ ಒಂದನೇ ಹೆಂಡತಿ ತೀರ್ಕೊಂಡ್ರು.
ಮಾಡ್ತಿರತ್ತ ಹೌದು ಸ್ಮಶಾನದೊಳಗ ಕಿಚ್ಚನೊಳಗ ಹಾಕಿ ಎಲ್ಲಾ ಲಿಂಗ ಮಹಾರಾಜರು ಹೆಂಡತಿ ಶವಕ ಕೊಳ್ಳಿ ಇಟ್ಟ ಕೊಳ್ಳಿ ಇಟ್ರಿಪ್ಪ ಕೊಳ್ಳಿ ಇಟ್ಟ ಅಂತಿದಂತ ಎಲ್ಲಾ ಲಿಂಗ ಮಹಾರಾಜರು ಯಪ್ಪ ಭಗವಂತ ಒಂದಲ್ಲ ಇಬ್ರು ಹೆಂಡತಿ ಆದಿಕರೇ ಸಂಸಾರದೊಳಗ ಸುಖ ಇಲ್ಲ ಭಗವಂತ ಸಂಸಾರದೊಳಗ ಸುಖ ಇಲ್ಲ ಸುಖ ಇಲ್ಲ ಸುಳ್ಳಿನ ಸಂಸಾರ ಇದೊಂದಿನ ಸುಳ್ಳಾಗಿ ಹೋಗೋದದ ಅಂತ ಹೇಳಿದತ್ತ ಹೌದ್ರಿಪ್ಪ ಸುಳ್ಳಾಗಿ ಹೋಗೋದ ತಿಳ್ಕೊಂಡು ಅವಾಗ ಏನು ಹೆಂಡತಿ ಹೆಣಕ್ಕ ಶವಕ ಬೆಂಕಿ ಹಚ್ಚಿದ ದಂಡಿಗೆ ನಿಂತಿದ್ದತ್ತ ನಿಂತ ಹೆಂಡತಿ ಹೆಣ ಸುಡ್ತಿತ್ತು ಬೆಂಕಿ ಹಚ್ಚಿ ಧನ ಉಳಿಯುವಂತ ಸಂದರ್ಭದೊಳಗ ಏನಾದ್ರಿಪ್ಪ ಕಿಚ್ಚಿನ ಹೆಂಡತಿ ತುಂಬ ಗರ್ಭಿಣಿ ಇದ್ರು ಗರ್ಭಿಣಿ ಇದ್ದಂತ ಹೆಂಡತಿಯೊಳಗಿನ ಹೊಟ್ಟೆಯಾಗಿನ ಕೂಸು ಜಿಗಿದು ಬಂದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತಂತ ಬಂಧುಗಳಿಗೆ ಪಾದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತಂತ ಎಲ್ಲಾ ಲಿಂಗ ಮಹಾರಾಜರ ಆ ಮೌಸದ ಮುದ್ದೆ ಗಂಡು ಕೂಸಿನ ಮಕ್ಕ ನೋಡಿದ ಮುಗಲ ಹರದ ಹೆಗಲ ಮೇಲೆ ಬಿದ್ದಂಗಾಯ್ತು ಭಗವಂತ ನನ್ನ ಹಣೆಬಾರ ಎಂತದೈತಿ ತಿಳ್ಕೊಂಡು ದುಃಖ ಮಾಡಿದ ದುಃಖ ಮಾಡಿ ಮಗನ ಮಕ್ಕ ನೋಡಿದಂತ ಪಾದ ಮೇಲೆ ಬಿದ್ದಿರ್ತಕ್ಕಂತ ಮಗನ ಮಕ್ಕದೊಳಗ ಪಾರಮಾರ್ಥಿಕದ ಹಾದಿ ಕಾಣ್ತಿ ಬಂಧುಗಳೇ ಎಲ್ಲಾ ಲಿಂಗ ಮಹಾರಾಜರ ಪಾರಮಾರ್ಥಿಕದ ಹಾದಿ ಮಗನ ಮುಖದಾಗ ಪಾರಮಾರ್ಥಿಕದ ಹಾದಿ ಕಣ್ಣು ಕೂಡಿನೇ ಸಂಸಾರದೊಳಗ ಸುಖ ಇಲ್ಲಂದ ಸಂಸಾರವನ್ನ ತ್ಯಜಿಸಿ ಹುಟ್ಟಿರ್ತಕ್ಕಂಥ ಅರಿವಿಯನ್ನ ಅದೇ ಹೆಣದೊಳಗ ಸುಟ್ಟು ಎಲ್ಲಾ ಲಿಂಗ ಮಹಾರಾಜರ ದಾಟಿ ಲಚ್ಚಾನದ ಹಾದಿ ಹಿಡಿದ ಬಂಧುಗಳೇ ಲಚ್ಚಾನದ ಹಾದಿ ಹಿಡಿದ ಇವರೆಲ್ಲ ಅಪ್ಪಾಜಿಗಳ ಸಂಸಾರದೊಳಗ ಸುಖ ಇಲ್ಲ ತಿಳಿದ ನೋಡದಾರ ದುಡ್ಲಿಕ್ಕೆ ಹತ್ತಾರ ಸಂಸಾರದೊಳಗ ಸುಖ ಐತಂತೆ ದುಡಿಲಿಕ್ಕೆ ಹತ್ತಿದೆ ಅಷ್ಟೇ ಸಂಸಾರದ ಸುಖ ಐತಂತ ನಾನು ಕೂಡ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡೇನೆ ಹೇಳವ ಏನಂತ ಹೇಳಿದ್ರಿಪ್ಪ 18 ವರ್ಷದ ಮಟ್ಟ ಮಗಳ ಮಾತ್ರ ನನ್ನ ಆಜ್ಞೆಯೊಳಗತ್ತ 18 ವರ್ಷ ಮಗಳಿಗೆ ಮೀರದ ನನ್ನ ಆಜ್ಞೆದೊಳಗ ಇಲ್ಲ ಅಂತ ಹೇಳಿದ್ರಿಪ್ಪ ನಿನಗ ಮಗಳ ಲಗ್ನ ಮಾಡಕ್ಕ ನೀಗಿಲ್ಲ ಅಂತ ಹೇಳಿನ ತಲೆ ಕೈ ಎತ್ತಿ ಸಬದಾಗ ಹೌದ್ರಿಪ್ಪ ಹೌದಿಲ್ಲ ಹೌದು ನೀಗಿಲ್ಲ ಒಪ್ಕೋ ಏನ ಅದಕ್ಕೆ ನಾವು ಒಪ್ತೀನಿ ಹೌದ್ರಿಪ್ಪ ನಿನಗ ನೀಗಂಗಿನೂ ಇಲ್ಲ ಇಲ್ರಿಪ್ಪ ಹೌದಿಲ್ಲ ಈ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡ ಆ ಸಂಸಾರವನ್ನೇ ತ್ಯಜಿಸಿ ನಮ್ಮಪ್ಪ ಮಾಳಿಂಗರಯ್ಯ ನನ್ನಪ್ಪ ಅಮೋಘ ಸಿದ್ಧರ ಸೇವಾ ಮಾಡ್ಲಿಕ್ಕೆ ನಾನು ಹತ್ತೀನಿ ನೀ ಸಂಸಾರ ಬೆನ್ ಹತ್ತೀನಿ ಅಟ್ಟಿ ನನಗ ನಿನಗ ಪರಕ ಇಷ್ಟೇ ಪರಕ್ರಿಪ್ಪ ಎಲ್ಲಾ ಲಿಂಗ ಏನ್ ಹೇಳಿದ ಏನ್ ಹೇಳಿದ್ರಿಪ್ಪ ಎಲ್ಲ ಲಿಂಗ ಕ್ಷಣಕ ಸುಖ ಅವಸರ ತನಗಾಡನೆ ಸಿದ್ಧಲಿಂಗರ ಶಿಷ್ಯ ಆಗಿ ಪಡೆದ ದೀಕ್ಷಾ ಶಿಷ್ಯ ಆಗಿ ಪಡೆದ ದೀಕ್ಷಾ ಓಡ ಮುಕ್ತ ಕಾಮಾಗದ ಒಳ ಪಡಸ್ತಾನ
ಚೂಟಿ ಉರುಸನ ಕಾಣದನ. ಸದಾನಂದ ದತ್ತ ಭಾಗ್ಯದ ಬರುವಂತ ದತ್ತ ಭಾಗ್ಯದ ಬರುವಂತ ನಿನ್ನ ಆಕಳಲ್ಲಿ ಹಾಲ ಕರೆದನು ಹಿಡಿದೋಣ ಹತ್ತರಿಗೆ ಪುರುಷ. ನಿನ್ನ ಆಕಳಲ್ಲಿ ಹಾಲ ಕರೆದನು ಹಿಡಿದೋಣ ಭಕ್ತರಿಗೆ ಪುರುಷ. ಸಾಕ್ಷಾತ್ ಬಸವಣ್ಣ ಹನುಮನ ಮಾಡಲಿರುವಾಗ ಹಣ್ಣು ಹಚ್ಚ ಮಾಡುತ್ತೇನೆ ಪ್ರತಿದಿನ. ಸಾಹಿತ್ಯ 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 ರಚನಾ ಸೂರ್ಯ ತಕವನ ರಚನಾ ಸೂರ್ಯ ತಕವನ ಸಾಹಿತ್ಯ ಸೌಭಾಗ್ಯ ಅಂತ ಕರೆದರೋ ನಾಗ ಜನ ಕರೆಗೆ ನನ್ನ ನಮನ. ಸಾಹಿತ್ಯ ಸೌಭಾಗ್ಯ ಅಂತ ಕರೆದರೋ ನಾಗ ಜನ ಸಾಮಾನ್ಯ ಮರ ಹೇಳಿ ಕೇಳ್ಯಾನ. ಏನ್ರಿಪ್ಪ ಅವರು ಕೇಳ್ಯಾರಪ್ಪ ಅಂದ್ರೆ 18 ಕೇಳ್ಯಾರ ಅವರು. ಹೌದ್ರಿಪ್ಪ 18 ಕೇಳ್ಯಾರಿ. ಮತ್ತ ಅವರು ಕಸಕ್ ಹಚ್ಚಬೇಕಾಗ್ತದ ನಮ್ಮ ಪರಮಾನಂದ ಮುತ್ಯಾನ ಗುಡಿ ಒಳಗ. ಅವು ಹಚ್ಚಬೇಕಾಗತ್ತಪ್ಪ. ಯಾಕಂದ್ರೆ ಮಾಸ್ತರ್ ಆಗಿ ಬಂದಾನಪ್ಪ ಅಂದ್ರೆ ಕೆಲಸಕ್ಕೆ ಹಚ್ಚಬೇಕಾಗ್ತದ. ಹಚ್ಚಬೇಕಾಗತ್ರಿಪ್ಪ. ಶಿವನ ಬಗ್ಗೆ ಅವನ ಮಾತು ಕೇಳೋಣ. ಅಮ್ಮ ಏನು ಏನ್ ಕೇಳೋದ್ರಿಪ್ಪ? ಒಬ್ಬ ಮಹರ್ಷಿ ಆಗಿರ್ತಕ್ಕಂಥವ ಪರಮಾತ್ಮನ ಕುರಿತು ತಪ್ಪ ಮಾಡ್ಯಾನ. ತಪ್ಪ ಮಾಡ್ಯಾನ್ರಿಪ್ಪ. ಒಬ್ಬ ಮಹರ್ಷಿ ಆಗಿರ್ತಕ್ಕಂಥ ಪರಮಾತ್ಮನ ಕುರಿತು ತಪಸ್ಸರಿ ಮಾಡಿದಂತ ಸಂದರ್ಭದಾಗ ಸಾಕ್ಷಾತ್ ಪರಮಾತ್ಮ ಬಂದು ಅವನಿಗೆ ಪ್ರತ್ಯಕ್ಷ ಆಗಿ ಅವನಿಗೆ ಎಬ್ಸಿದ ಕೂಡಲೇ 14 ಸರಿ ಡಮರು ಭಾಷೆನ ಪರಮಾತ್ಮ ಬಂದ. ಡಬ್ಬರು ಭಾಷೆನ್ರಿಪ್ಪ. ಹೌದು ಹೌದು 14 ಸರಿ ಡಮರು ನುಡಿದವ. 14 ಸರಿ ಏನಂತೆ ಡಮರು ನುಡಿಸಿದ ನಾವು 14 ಬಾರಿ. ಏನಂತೆ ಡಬ್ಬರು? 1ನೇ ಬಾರಿ ಏನಂತ ನುಡಿತಿ, 2ನೇ ಬಾರಿ ಏನು ನುಡಿತಿ, 3ನೇ ಬಾರಿ 4 ಹಿಂಗ 14 ಬಾರಿ 14 ಬಾರಿ ಏನಂತೇಳಿ ಆ ಡಮರು ನುಡಿದದ. ಹೌದ್ರಿಪ್ಪ. 1ನೇ ಪ್ರಶ್ನೆ. ಇದು 1ನೇ ಪ್ರಶ್ನೆ. ಶಿವನ ಕೈಯೊಳಗ ಧನಸ್ಸು ಅದ. ಧನಸ್ಸು ಅದ ಎಟ್ಟ ಅಗಲದ, ಅದರ ವ್ಯಾಸ ಎಟ್ಟ ಐತಿ. ಎಷ್ಟೈತಿ? ಶಿವನ ತಲೆ ಮ್ಯಾಲ ಜಡಿದವ, ಜಡಿ ಮ್ಯಾಲ ಗಂಗಾ ಮಾತೆ ಕೊಟ್ಟಾಳ. ಆ ಜಡಿ ಎಷ್ಟು ಕುದ್ದಿದವ. ಹೌದಾ? ನಾ ಮತ್ತ ಹಿಕ್ಕಡೋದು ಕೇಳ್ಬೇಕ. ಶಿವ ನಿನ್ನ ಏನೇನು ಊಟ ಮಾಡಿದ ಅಂತ ಕೇಳ್ರಿ. ಹೌದು ಬರಬರ ಕರೆಯದಂದಿ ಹಾ ಅವ್ರಿಗತ್ತೆ ಅಡ್ಮುಟ್ ಪ್ರಶ್ನೆ ಅಲ್ಲ. ನಾವು ಹೌದು ನೇರವಾಗಿ ಸೀದಾ ಸರಳ ಹೋಗಿರ್ಬೇಕು. ಹೌದೌದು ಹೌದಿಲ್ಲ? ಅದಕ್ಕೆ ಪ್ರಥಮ ಸಂಧಿಗಿನ ಹೇಳಿದ್ನಿ. ಅದಕ್ಕೆ ಮುಂದಿನ ಸಂದಿನ ಮಾರಾಯಗಳಾಗಿರ್ತಕ್ಕ ಇನ್ನೊಂದು ಏನ್ರಿಪ್ಪ? ಬಬಲಾದ ಗ್ರಾಮ ಅಂದ್ರ ನಮ್ಮಪ್ಪ ಅಮೋಘ ಸಿದ್ಧ ನಮ್ಮ ಮಟ್ಟ ಮನಿ ಇದು. ಹೌದ್ರಿಪ್ಪ. ಹೌದಿಲ್ಲ? ಹೌದು ಬಬಲಾದ ಗ್ರಾಮಕ್ಕೆ ಹಾಡ್ಲಿಕ್ಕೆ ಬಂದಿ, ನಾನು ಬಂದಿನಿ, ನೀವು ಬಂದಿರಿ.
ಮಾಡ್ಕೊಂಡು ಬಂದಿರಿ ಮಾರಾಯ ಎಲ್ಲಿ ಮಾಡ್ಕೊಂಡು ಬಂದ್ರು ಎಲ್ಲಿಟ್ಟು ಅವ್ರ ನೆತ್ತಿ ಮನೆಗಿದ್ದ ಅವ್ರ ಪಾರ್ಟಿ ಈಗ ಅಪ್ಪ ಮಾಡದ್ರಿ ಮತ್ತ ಆ ಮಗನ ಮಾಡವನಿಲ್ಲ ಮಾಡಕತ್ತನ್ರಿಪ್ಪ ಹೌದಿಲ್ಲ ಏನ್ ಡಿಸೈರ್ ಕೊಡಕ್ ಕಂಬಿದ್ದು ಹಾ ಪ್ರಸಾದ ಏನ್ ನಮ್ ಕಡೆ ಕಣ್ಣಾರ ಕೊಡ್ತು ತಗೊಳಿಲ್ಲ ಬಂಡ್ರ ಚಿಲ್ಲರ ಹೌದಾ ಏನು ಮಾಡ್ಕೊತೀರಿ ಹೌದಾ ಕಿಡಿಗೇಡಿ ದೊಡ್ಡ ಕಿಡಿಗೇಡಿ ಅವ್ರ ಬಂಡ್ರ ಚಿಲ್ಲ ಗಾಡಾಗಿಟ್ಟು ಬಂದಾರ ಏನು ಮನ್ಯಾಗಿಟ್ಟು ಬರ್ಬೇಕಲ್ಲ ಇಲ್ಲೇ ಬಂದಿರಿ ಹೌದು ಮತ್ತೆ ಕಲ್ಲೂರು ಕಡಿ ಮಾಡಿದಾರ ಇವರು ಎಲ್ಲಿದ್ದಾರೆ ಹಿಂಗೆ ಪದ್ಧತಿ ಮಾಡ್ಯಾರ ಅದಕ್ಕೆ ಪೈಲ ಸಂದಿಗೆ ಬಾಯಿ ಹಾದಿತ್ತು ನನಗೆ ಏನಂತೇಳಿ ಏನಂತ್ರಿಪ್ಪ ಯಾರೋ ಒಬ್ರು ಬಂದು ಬಂಡ್ರ ಕೇಳಿದ್ರು ಮಾನಸಿನ ಮರಣಿಗತ್ತೆ ನಾ ಬಂಡ್ರ ಚಿಲ್ಲ ಬಿಟ್ಟು ಬರೋಲ್ ರೀತಿ ಅಂದೇ ಬಿಟ್ಟಿದ್ದೇನೆ ಅಂದಿನಿಲ್ರಿ ಅಂತೇತ್ರಿಪ್ಪ ಹಾ ನಿನ್ನ ಬಾಯಿ ಅಂತ ಕರಗಾಲದಲ್ಲಿ ನಿನಕ್ಕಿಂತ ದುಪ್ಪಟ್ಟದ ನನ್ನ ಬಾಯಿ ಕರಗದ್ರಿಪ್ಪ ಹೌದಿಲ್ಲ ಹೌದು ಬಂಡ್ರಚ್ಚಿನ ಮಗ ಬಿಟ್ಟೆ ಬಂದು ಮತ್ತೆ ಗಾಡಾಗಿಟ್ಟು ಬಂದಾರ ನೋಡಿದ್ರು ಚಂದ ನೀವು ಹಾಡಿಕೆ ಮಾಡಿದ್ರೆ ಚೌಡಿಕೆನ ಮಾಡಕ್ ಹೋಗ್ರಿ ಎಲ್ಲ ಮಗಳು ಟ್ಯೂ 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 ಅನ್ಕೊಂಡು ಯಾಕವ್ವ ಜಗದವ್ವ ನಮ್ಮ ಮನಿಯಕ್ಕ ನಮ್ ಚೌಡಿಗೆ ಪದಾರ ಹಿಂಗ ಕರೆಯೋದಿಲ್ಲ ನೀ ಹೆಂಗ ನಮ್ಮ ಹುಡುಗರು ಎಲ್ಲಾ ಕಲಾ ಮಾಡ್ತಾವ ಎಲ್ಲ ಮಾಡ್ತೀವಿ ಬೇಕಾದ್ರೆ ದೌಲತ್ ನೋಡಿ ಹಂಗೆ ಬರ್ಸಿದ್ರೆ ಹುಡುಗ ಬೇಕಂದ್ರೆ ಹಾ ಬಂದ್ 10 ರೂಪಾಯಿ ಯಾರು ಹಾಕ್ರಲ್ಲ ಏಯ್ ಇರ್ಲಿ ಯಾಕಪ್ಪ ಅಂತಾರ ಯಾಕ್ರಿಪ್ಪ ಬಂಡಾವಚ್ಚಲ ಬಿಟ್ಟು ಹಾಡಿಕೆಗೆ ಬಂದ್ರಿಪ್ಪ ಅಂದ್ರೆ ನಿಮ್ ಜನ್ಮಕ್ಕೆ ನಾಚಿಕೆ ನೀವು ನಮ್ಮ ಅಪ್ಪ ಅಮ್ಮವ್ರ ಸಿದ್ಧ ಮರಕಾರ ಸಿದ್ಧನ ಭಕ್ತಿ ಮಾಡೋರಲ್ಲ ಭಕ್ತಿ ಮಾಡೋರಲ್ರಿ ನೀವು ರೊಕ್ಕದ ಸಲುವಾಗಿ ಹಾಡಿಕೆ ಮಾಡಕತ್ತೀರಿ ರೊಕ್ಕದ ಸಲುವಾಗಿ ನಾ ಮಾತ್ರ ನೋಡ್ಬೇಕಾರೆ ಇವತ್ತ ನೀವು ಅನುಭವ ಸುಮಿತ್ರವಾಗಿ ನೀನು ಇಲ್ಲಿ ಬರ್ಬೇಕಾರೆ 20,000 ರೂಪಾಯಿ ರೊಕ್ಕ ಮುಗಿಸಿ ಬಂದಿ ತಿಳ್ಕೊಂಡ ಯಾಕಂದ್ರೆ ರೊಕ್ಕ ನಾವು ಒಬ್ಬರೇ ತಗೋದಿಲ್ಲ ಇವೇನು ಹಿಂದಲ್ಲ ಇದೆಲ್ಲ ಸಂಸಾರ ವಾಜ್ಯದ ನಮ್ಮ ಮ್ಯಾಲಾಗ ಭಾಳ ಬಚ್ಚದ್ರಿಪ್ಪ ಇದೆಲ್ಲ ಸಂಸಾರ ಸಂಗಾಟ ಬೆನ್ನ ಇವರು ಐತಿ ನಾವು ರೊಕ್ಕ ತಗೊಂಡು ಹೋದ್ರೆ ನಡೀತೀವಿ ನಾವೇನು ಸೋಟು ಭಾವಗಳಿದ್ದಂಗ ಅಪ್ಪ ಹೊಳಗೈತಿ ಹೌದು ಹೌದ್ರಿಪ್ಪ ನಮಗೇನು ಅತ್ತಿ ಮಾವ ಗಂಡ ಕಾಡತನಂತ ಏನು ಮನ್ಯಾಗ ಯಾರಿಲ್ಲ ಹೌದಿಲ್ಲ ಹೌದು ನೀವೆಲ್ಲ ರೊಕ್ಕದ ಸಲುವಾಗಿ ಮಾಡಕ್ಕಿದ್ರೆ ಬಿಡ್ರಿ ಅದನ್ನ ಸುಮ್ಮ ಏನು ಪದ್ಧತಿ ಅದಲ್ಲ ಬಂಡ್ರ ಚೀಲ ದಿಮ್ಮ ಡಕ್ಕ ತಾಳ ಕರೆಕ್ಟ್ ಆಗಿ ತಗೊಂಡು ಬಂದು ಅದಕ್ಕೆ ಹೇಳಿನ ಮಾಸ್ತರ್ ನಿಂತ ಸುಸು ಮಾಡ್ರ ಮಕ್ಕಳು ಓಡಾಡಿ ಸುಸು ಮಾಡ್ತಾವ ಶಾಲ್ಯಾಗ ಹಂಗ ದೊಡ್ಡವ್ರದ್ರಿ ಮಟ್ಟ ಮನಿ ಒಳಗ ಹಿರಿಯ ಕಲಾವಿದ ಹಿಂದ್ ಸಣ್ಣ ಮಕ್ಕಳಿಗೆ ಕಲಿಸಿ ಹೇಗೆ ಹೋಗ್ಬೇಡ್ರಿ ನೀವು ಹೌದಾ ಹೌದಿಲ್ಲ ಕೇಳ ನಾಡ ಮ್ಯಾಲ ಹಾಡಿಕೆಗೆ ಸೊರತು ಮಗುಳಿನೊಳಗ ನನ್ನ ಸಾಚಕ ದೇವ. ಮನೋಮನ ಬೇರಸದಾಗ ಹಣೆ ಹಚ್ಚ ಮಾಡ್ತೇನೆ ಪ್ರತಿದಿನ. Thank you.